ಆರಾಮಾಗಿ ಸಂಶೋಧನೆ ಮಾಡ್ಕೊಂಡು ಬುಕ್ಸ್ ಬರ್ಕೊಂಡು ನಾನು ಪಾಡಿ ನಾನು ಇದ್ದವನನ್ನು ಎಳು ತಂದಿದ್ದೀರಲ್ಲ ನೀವು. ನಿಮ್ಮಂತವ್ರು ಬರ್ಬೇಕು, ಸತ್ಯ ಹೊರಗಡೆ ಬರ್ಬೇಕು ಸರ್. ಯಾತಕ್ಕೆ ಹಿಂಗೆ ಊಹಾಪೋಹಗಳೆಲ್ಲ ಇರುತ್ತೆ. ಊಹಾಪೋಹ ಇರ್ಲಿ, ಹಾಗೇನೆ ಇರ್ಲಿ. ಹಾಗೇನೆ ಯಾಕಿರ್ಬೇಕು? ಅದಕ್ಕೊಂದು ಎಂಡ್ ಬೇಡ್ವಾ? ಎಂಡ್ ಬೇಕಲ್ವಾ ಸರ್? ಎಂಡ್ ಹಾಡ್ಲಿಕ್ಕೆ ನಾನು ಯಾರು? ಹಿಂಗನ್ಬಿಟ್ರೆ ಎಲ್ಲಿಗೆ ಹೋಗುತ್ತೆ ನಾನು ಯಾರು ಯಾಕಂತಂದ್ರೆ ಬಹಳ ದೊಡ್ಡ ದೊಡ್ಡ ಸಂಶೋಧಕರಿದ್ದ. ನಾನು ಸಂಶೋಧಕ ಅಲ್ಲ ಅಂತ ಮೊದಲೇ ಹೇಳ್ತಾ ಇದ್ದೀನಿ. ನಾನು ಸಂಶೋಧಕ ಅಲ್ಲ, ಬರೀ ಹುಡುಗಾಟ ಪ್ರಿಯ ನಾನು. ನಿಮ್ಮ ಹುಡುಕಾಟದಲ್ಲೇ ಇಷ್ಟು ಅನ್ವೇಷಣೆಗಳನ್ನ ನೀವು ಕೈಗೊಂಡಿದ್ದೀರಾ. ನೋಡಿದ ತಕ್ಷಣ ಸ್ಟ್ರಕ್ಚರ್ ನೋಡಿದ್ರೇ ಹೇಳ್ಬೋದು. ಸಾದಾ ಸೀದು ನಿಮಗೆ ಈಗ ನಾನು ಕೇಳ್ತಾ ಇದ್ದೀನಿ ನಂದಿನಿ, ಆಕಾಶ್, ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿಮಗಿದು ಸಮಾಧಿ ಸ್ಥಳ ಅಂತ ಅನಿಸತ್ತಾ? ಇದು ನ್ಯಾಯವಾ? ನನಗೆ ಯಾಕೆ ಅನಿಸಿಲ್ಲ ಅಂತ ನಾನು ಒಂದು 4-5 ಉದಾಹರಣೆಗಳ ಮುಖಾಂತರ ಸ್ಪಷ್ಟಪಡಿಸ್ತೀನಿ. ಆ ಸಮಾಧಿ ಸ್ಥಳದಲ್ಲಿ ನೆಟ್ಟಂಥದ್ದು ಎಲ್ಲ ಶಿವಲಿಂಗವೋ ಅಥವಾ ಬಸವಣ್ಣ ಇಟ್ಟಿದ್ದಾರೆ? ಶಿವಲಿಂಗ. ಎಲ್ಲ ಶಿವಲಿಂಗಗಳು. ಬಸವಣ್ಣ ಅಲ್ಲಿ ಇರಲಿಲ್ಲ. ಯಾಕೆ ಬಸವಣ್ಣ ಇರಲಿಲ್ಲ? ಶಿವ ಪರಂಪರೆಯಲ್ಲಿ ಇಲ್ಲಿ ಶಿವಲಿಂಗವನ್ನು ಮಾಡಿದ್ದಾರೆ ಅಲ್ವಾ? ಇಲ್ಲೇನಿಟ್ಟಿದ್ದಾರೆ? ಬಸವಣ್ಣ ಇಟ್ಟಿದ್ದಾರೆ. ಬಸವಣ್ಣ ಇಟ್ಟ ಮೇಲೆ ಇವಳು ಇಷ್ಟಲಿಂಗ ಆರಾಧಕಳು. ಮತ್ತೆ ಇನ್ನೊಂದಕ್ಕೆ ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇವಾಗ ನಾವು ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ತಗೊಂಡಾಗ ಹಿಂದೂ ಸಂಪ್ರದಾಯದ ಪ್ರಕಾರ ಗಜಲಕ್ಷ್ಮಿ ಅದೆಲ್ಲ ದ್ವಾರ ಬಾಗ್ಲಲ್ಲಿ ಗುಡಿಗೆ ಹೋಗ್ಬೇಕಾದ್ರೆ ಮಾಡ್ತಾ ಇದ್ರು. ಅಲ್ಲಿ ಸಮಾಧಿ ಸ್ಥಳಗಳೇ ಆತರ ಏನು ವೈಭವೀಕರಿಸಿಲ್ಲ. ಅಷ್ಟು ಚೆನ್ನಾಗಿ ಇನ್ನು ವ್ಯವಸ್ಥಿತವಾಗಿದೆ. ಆದ್ರೆ ಎಲ್ಲ ಕೂಡ ಶಿವಲಿಂಗ ಅಷ್ಟೇ. ಹೌದಾ? ಬೇರೆ ಕಡೆನೂ ನಾವು ನೋಡಿದೀವಿ. ಇಲ್ಲಿ ಕೂಡ ಶಿವಲಿಂಗ ಇಡಬಹುದಿತ್ತಲ್ಲ ಸಮಾಧಿ ಸ್ಥಳದಲ್ಲಿ, ಯಾಕೆ ನಂದಿಯನ್ನು ಇಟ್ರು? ಯಾಕೆ ಅಂತ ಹೇಳಿದ್ರೆ ಇದು ನಂದಿ ದೇವಸ್ಥಾನ, ಹಾಗಾಗಿ ನಂದಿಯನ್ನ ಇಟ್ಟಿದ್ದಾರೆ. ನಂದಿಗೆ ಪ್ರಾಧಾನ್ಯತೆ ಕೊಟ್ಟು ನಂದಿಯನ್ನ ನಿರ್ಮಾಣ ಮಾಡಿ. ಅದ್ರ ಜೊತೆಗೆ ನಾವು ಅಷ್ಟು ಆಳವಾಗಿ ಅಧ್ಯಯನ ಮಾಡಿಲ್ಲ, ನಾವು ಸ್ವಲ್ಪ ಹುಡುಗಾಟದಲ್ಲಿ ಹುಡುಕಾಟ ಮಾಡಿ ತಿಳ್ಕೊಂಡಿರೋದು. ಇದು ಖಾಲಿ ಇರಬಾರ್ದು. ನಂದಿ ಅದ್ಭುತವಾದಂಥ ವ್ಯಕ್ತಿತ್ವ. ನಂದಿ ಕೂಡ ವೀರದ ಸಂಕೇತ, ವೈಭವದ ಸಂಕೇತ. ನಂದಿ ವೀರಭದ್ರನೊಟ್ಟಿಗೆ ಇದ್ದಂಥವನು, ವೀರತ್ವದ ಸಂಕೇತ. ಗೊತ್ತಾಯ್ತಾ? ಯಾರು? ನಂದಿ. ವೀರತ್ವ. ವೃಷಭ ಆತ. ವೃಷಭ ಏನು ತೋರಿಸುತ್ತೆ? ವಿಜಯದ ಸಂಕೇತವನ್ನು ತೋರಿಸುತ್ತೆ. ಒಳಗಿದ್ದಂಥ ಸಮಾಧಿ ಸ್ಥಳವನ್ನು ತೋರಿಸೋದಲ್ಲ. ಗೊತ್ತಾಯ್ತಾ? ಇದನ್ನು ಯಾಕೆ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೇವೆ? ಮಿಸ್ಗೈಡ್ ಮಾಡಿರ್ಬಹುದು ಇಲ್ಲಿ ಬಂದಾಗ ಕೆಲವೊಬ್ಬರಿಗೆ. ಅಲ್ಲ, ಮಿಸ್ಗೈಡ್ ಅವ್ರು ಮಾಡಿದ್ದಲ್ಲ. ಜನರು ಇದನ್ನು ಯಾವತ್ತೂ ಕೂಡ ದೇವಸ್ಥಾನ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮವರ ಬಿದನೂರಿನ ದೇವಸ್ಥಾನ ಅಂತಲೇ ಹೇಳ್ತಾ ಇದ್ದಾರೆ. ಇತ್ತೀಚಿನ ಸಂಶೋಧಕರು ಮಾತ್ರ ಇದು ಸಮಾಧಿ ಸ್ಥಳ, ಕಲ್ಮಠ ದೇವಸ್ಥಾನ ಅಂತಲೇ ಹೇಳ್ತಾ ಬಂದರು. ರಾಮ್ ಭಟ್ರು ಅದನ್ನೇ ಹೇಳಿದ್ರು, ಪಿ ಶಂಕರನಾರಾಯಣ ರಾವ್ ಅವರು ಕೂಡ ಅದನ್ನೇ ಹೇಳಿದ್ರು, ಅಭಿಪ್ರಾಯಪಟ್ಟರು. ನಾನು ಅಮರಾಯ ಮಠನ ಕೂಡ ಅದೇ ಅಭಿಪ್ರಾಯ ಪಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? ಅಂದ್ರೆ ಅವರಷ್ಟು ನಾವು ದೊಡ್ಡವನಲ್ದೇವು, ಚಿಕ್ಕವನಾದ್ರೂ ನಾನು ಇದಕ್ಕೆ ನಾನು ಶರಣರಾಗಿದ್ದೀನಿ.